ರಾಜ್ಯಕ್ಕೆ ಚಾಣಕ್ಯ ಎಂಟ್ರಿ, ಕಲ್ಯಾಣ ಕರ್ನಾಟಕ ಟಾರ್ಗೆಟ್. ಶಾ ಜೊತೆಗೆ ಉಸ್ತುವಾರಿಗಳು, ಚುನಾವಣೆ ಗ್ರೌಂಡ್ ವರ್ಕ್ ಟಾರ್ಗೆಟ್ ಕರ್ನಾಟಕ. ಕಲ್ಯಾಣ ಕರ್ನಾಟಕದ ಮೇಲೆ ಅಮಿತ್ ಶಾ ಕಣ್ಣನ್ನ ಇಟ್ಟಿರುವಂತದ್ದು. ಇಂದು ಬಳ್ಳಾರಿಯ ಸಂಡೂರಿನಲ್ಲಿ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕೆಲ ಹೊತ್ತಲ್ಲೇ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅಮಿತ್ ಶಾ. ಹುಬ್ಬಳ್ಳಿಯಿಂದ ಸಂಡೂರಿಗೆ ತೆರಳಲಿರುವಂತದ್ದು ಅಮಿತ್ ಶಾ. ಸಂಡೂರಿನಲ್ಲಿ ಸಮಾವೇಶದ ಬಳಿಕ ಕೋರ್ ಕಮಿಟಿ ಸಭೆಯನ್ನ ಮಾಡ್ತಾರೆ. ಅದು 4 ಜಿಲ್ಲೆಗಳ ನಾಯಕರ ಜೊತೆ ಕೋರ್ ಕಮಿಟಿ ಸಭೆಯನ್ನ ಮಾಡ್ತಾರಂತೆ ಅಮಿತ್ ಶಾ. ಅದು 4 ಜಿಲ್ಲೆ ಅಂದ್ರೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು. ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ 7 ಜಿಲ್ಲೆ ಬರುತ್ತೆ. ಅದರಲ್ಲಿ 4 ಜಿಲ್ಲೆದು ಪ್ರಮುಖ ನಾಯಕರ ಸಭೆಯನ್ನ ಕರೆದಿರುವಂತದ್ದು. ಜನಾರ್ದನ್ ರೆಡ್ಡಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರಾ ಅಮಿತ್ ಶಾ ಗೊತ್ತಿಲ್ಲ. ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಯಾವ ರೀತಿಯಾಗಿ ಅಂತ ಅವರ ಪಕ್ಷದಲ್ಲಿ ಚರ್ಚೆ ಆಗಬೇಕಾಗಿದೆ. ಯಾವ್ಯಾವ ರೀತಿಯ ಕಟ್ ಹಾಕ್ಬೋದು ಜನಾರ್ದನ್ ರೆಡ್ಡಿ ಅವರನ್ನ ಅಂತ. ಬೆಂಗಳೂರಿನಲ್ಲಿ ಸಂಜೆ ವಿವಿಧ ಕ್ಷೇತ್ರಗಳ ಗಣ್ಯರ ಜೊತೆನೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಬಿಕಾಸ್ ಈಗ ಆಲ್ರೆಡಿ ಒಂದು ರೀತಿಯಾದಂತಹ ಆತಂಕ ಅಂತೂ ಸೃಷ್ಟಿ ಆಗಿರುವಂತದ್ದು ಬಿಜೆಪಿಗೆ. ಜನಾರ್ದನ್ ರೆಡ್ಡಿ ಅವರ ಪಕ್ಷದಿಂದ ಸಹಜವಾಗಿ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟರು ಕೊಡಬಹುದು ಅನ್ನುವಂತ ಊಹೆ ಅಂತೂ ಇದೆ ಬಿಜೆಪಿ ಪಕ್ಷಕ್ಕೆ. ಬೆಂಗಳೂರಿಗೆ ಬಿಜೆಪಿ ಚುನಾವಣಾ ಉಸ್ತುವಾರಿಗಳು ಆಗಮಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಪ್ರಮುಖ ಉಸ್ತುವಾರಿ, ಇನ್ನ ಸಹ ಉಸ್ತುವಾರಿಗಳಾಗಿರುವಂತಹ ಮನ್ಸುಖ್ ಮಾಂಡವೀಯ, ಅಣ್ಣಾಮಲೈ ಕೂಡ ಆಗಮಿಸಿದ್ದಾರೆ. ಶಾ ಆಗಮನಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಮಹತ್ವದ ಸಭೆಯನ್ನ ಮಾಡಲಿದ್ದಾರೆ. ವಾಸ್ತವ ಸ್ಥಿತಿ ಏನಿದೆ, ಯಾವ ರೀತಿಯಾಗಿ ನಾವಿಲ್ಲಿ ಪ್ಲಾನ್ ಅನ್ನ ಮಾಡಬಹುದು, ಸ್ಟ್ರಾಟಜಿಯನ್ನ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಇವರೆಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಅಮಿತ್ ಶಾ ಅವರು ಕರೆದಿರುವಂತಹ ಸಭೆಯಲ್ಲೂ ಕೂಡ ಕೆಲವೊಂದು ಸಲಹೆಯನ್ನ ಪಡ್ಕೊಳ್ಳಿದ್ದಾರೆ. ಇನ್ನು ಅಮಿತ್ ಶಾ ಅವರು ಕೂಡ ಒಂದು ಡೈರೆಕ್ಷನ್ ಕೊಡ್ತಾರೆ, ಯಾವ್ಯಾವ ರೀತಿಯಾಗಿ ಮಾಡಬಹುದು ಗೆಲ್ಲುವಂತ ನಿಟ್ಟಿನಲ್ಲಿ, ಮತ್ತೆ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾನ್ ಪಟೇಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಸಮಾವೇಶ, ಅದರ ಜೊತೆಗೆ ಅಲ್ಲಿ 4 ಜಿಲ್ಲೆಗಳ ಪ್ರಮುಖರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು. ಇದು ಯಾವ ರೀತಿಯಾಗಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದ್ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೊಂದ್ ಕಡೆ ಉಸ್ತುವಾರಿಗಳ ಸಭೆ ಕೂಡ ಇರುವಂತದ್ದು. ಅವ್ರಿಗೆ ಯಾವ ರೀತಿಯಾದಂತ ಟಾರ್ಗೆಟ್ ಇದೆ ಕರ್ನಾಟಕದಲ್ಲಿ? ಪೃಥ್ವಿ, ಭಾರತೀಯ ಜನತಾ ಪಕ್ಷದ ಮಾಸ್ಟರ್ ಮೈಂಡ್, ಚುನಾವಣಾ ಚಾಣಕ್ಯ ಅಂತಲೇ ಕರೆಸ್ಕೊಳ್ತಕ್ಕಂಥ ಅಮಿತ್ ಶಾ ಇದೀಗ ರಾಜ್ಯದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟತಕ್ಕಂಥ. ಇಲ್ಲಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ 2024 ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ 25 ಸ್ಥಾನಗಳನ್ನ ಲೋಕಸಭಾ ಸ್ಥಾನಗಳನ್ನ ಗೆಲ್ಬೇಕನ್ನೋದು ಅವರ ಇರಾದೆ ಆಗಿರ್ತಕ್ಕಂಥ. ಹಾಗಾಗಿ ಪದೇ ಪದೇ ರಾಜ್ಯಕ್ಕೆ ಭೇಟಿ ಕೊಡ್ತಿರುವಂತದ್ದು. ಇದರ ಭಾಗವಾಗಿ ಇದು 6ನೇ ಬಾರಿ ಕರ್ನಾಟಕಕ್ಕೆ ಭೇಟಿ ಕೊಡ್ತಿರುವಂತಹ ಅಮಿತ್ ಶಾ ಅವರು ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಇವತ್ತು ಒಂದು ಅತಿ ದೊಡ್ಡ ಸಮಾವೇಶವನ್ನು ಮಾಡ್ತಿರುವಂತದ್ದು. ಆ ಸಮಾವೇಶದ ಮುಖಾಂತರ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋದು ಅವರ ಲೆಕ್ಕಾಚಾರ ಆಗಿರುವಂತದ್ದು. ಹಾಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಮಗ್ಗಲು ಮುಳ್ಳಾಗಿ ಪರಿಣಮಿಸಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಮತ್ತು ಆ ಪಕ್ಷದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಆಗ್ತಕ್ಕಂಥ ನಷ್ಟಗಳು ಎಲ್ಲದರ ಬಗ್ಗೆ ಇವತ್ತು ಚರ್ಚೆಯನ್ನು ನಡೆಸ್ತಾರೆ. ಆ ಮುಖಾಂತರ 4 ಜಿಲ್ಲೆಗಳ ಜೊತೆ ಕೋರ್ ಕಮಿಟಿ ಸಭೆಯನ್ನು ನಡೆಸ್ತಾರೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ಹಲವಾರು ಅಭಿಪ್ರಾಯನ ಸಂಗ್ರಹ ಮಾಡ್ತಕ್ಕಂಥ ಅಮಿತ್ ಶಾ ಅವರು ನಾಯಕರ ಅಭಿಪ್ರಾಯ ಸಂಗ್ರಹದ ಬಳಿಕ ದೆಹಲಿಗೆ ತೆರಳಿದ ನಂತರ ಒಂದಷ್ಟು ಸ್ಟ್ರಾಟಜಿಯನ್ನ ಕೊಡ್ಲಿದ್ದಾರೆ. ನಂತರ ಸಂಜೆ ಬೆಂಗಳೂರಿಗೆ ಆಗಮಿಸಲಿರ್ತಕ್ಕಂಥ ಅಮಿತ್ ಶಾ ಅವರು ಬೆಂಗಳೂರಿನಲ್ಲೂ ಕೂಡ ಉಸ್ತುವಾರಿಗಳು ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಇಂಟೆಲೆಕ್ಚುಯಲ್ಸ್ ಸೇರಿದಂತೆ ಅನೇಕ ಸರಣಿ ಸಭೆಗಳನ್ನ ಮಾಡ್ತಿದ್ದಾರೆ. ಆ ಮುಖಾಂತರ ಬೆಂಗಳೂರಿನಲ್ಲಿ ಒಟ್ಟು 28 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಬೇಕೆಂಬ ಟಾಸ್ಕ್ ಅನ್ನು ಕೊಡ್ತಕ್ಕಂಥ ಅಮಿತ್ ಶಾ ಅವರು ಬೆಂಗಳೂರಿನ ಅನೇಕ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಜೊತೆಗೆ ಈಗಾಗಲೇ ಬೆಂಗಳೂರಿಗೆ ಕರ್ನಾಟಕ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್, ಮಾಂಡವೀಯ ಮತ್ತು ಅಣ್ಣಾಮಲೈ ಆಗಮಿಸಿರುವಂತದ್ದು. ಅಮಿತ್ ಶಾ ಅವರು ಬೆಂಗಳೂರಿಗೆ ಸಭೆಗೆ ಬಂದು ಆಗಮಿಸುವ ಮೊದಲೇ ಇಲ್ಲಿನ ಪಿಚ್ ರಿಪೋರ್ಟರ್ ಅನ್ನು ತೆಗೆದುಕೊಂಡು ನಾಯಕರೊಂದಿಗೆ ಸಮಾಲೋಚನೆ ಮಾಡಿ ಅಮಿತ್ ಶಾ ಅವರಿಗೆ ಸಂಜೆ ವರದಿಯನ್ನು ಕೂಡ ಕೊಡಲಿದ್ದಾರೆ. ಒಟ್ಟಾರೆ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಅಧಿಕಾರಕ್ಕೆ ಬರಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು, ಏನೆಲ್ಲ ರಣತಂತ್ರ ರೂಪಿಸಬೇಕು, ಇದರ ಭಾಗವಾಗಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಿದ್ದಾರೆ ಮತ್ತು ಸಮಾವೇಶಗಳ ಮೇಲೆ ಸಮಾವೇಶ ಮಾಡ್ತಿದ್ದಾರೆ ಮತ್ತು ಹಲವಾರು ಸ್ಟ್ರಾಟಜಿಯನ್ನು ಕೂಡ ಮಾಡ್ತಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.